ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತು ನಾನು ನನ್ನ ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಯಾವ ಥರ ಇದೆ, ಏನು ಯೂಸ್ ಮಾಡ್ತೀನಿ, ಯಾವ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ, ಸೊ ಅದರಿಂದ ನಂಗೆ ಏನು ಯೂಸ್ ಆಗಿದೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಎಲ್ರಿಗೂ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಐ ಹೋಪ್ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ, ಮಾಮಾ ಅರ್ತ್ ಆ್ಯಂಡ್ ಬಯೋಟಿಕ್ ಅವ್ರದ್ದು ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ. ನಿಜಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿದೆ, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟು ನಮ್ಮ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಬೇಕು. ನೀಟಾಗಿ ಫೇಸ್ ವಾಶು ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ನಿಮ್ಗೆ ಯಾವ್ದು ಸೆಟ್ ಆಗಿದೆಯೋ ಆ ಫೇಸ್ ವಾಶ್ನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಸೋಪ್ ಯೂಸ್ ಮಾಡ್ತೀನಿ, ನಾನು ಡಾಕ್ಟರ್ ಸಜೆಸ್ಟೆಡ್ ಸೋಪ್ ಯೂಸ್ ಮಾಡ್ತಾ ಇರೋದು, ಹಾಗಾಗಿ ಅದು ಬಾಕ್ಸ್ ಇಲ್ಲ ನನ್ನ ಹತ್ರ, ಸೊ ತೋರ್ಸೋಕ್ಕಾಗ್ತಾ ಇಲ್ಲ ನಾನು. ಆ್ಯಂಡ್ ಫೇಸ್ನ ನೀಟಾಗಿ ನೀವು ಕ್ಲೆನ್ಸ್ ಮಾಡಿ ಆದಮೇಲೆ ಸ್ಕ್ರಬ್ಬಿಂಗ್ ಮಾಡಬೇಕು ಫೇಸ್ನ. ಸೊ ನಾನು ಬಯೋಟಿಕ್ ಅವ್ರದ್ದು ಬಯೋ ಪಪ್ಪಾಯ ತೊಗೊಂಡಿದ್ದೀನಿ ಫೇಸ್ ಸ್ಕ್ರಬ್ಬಿಗೆ. ಇದು ಬಂದ್ಬಿಟ್ಟು ಈ ಥರ ಇರುತ್ತೆ, ತುಂಬಾ ತಿಕ್ಕಾಗಿರುತ್ತೆ ಇದು. ಸೊ ನೋಡಿ, ನೀಟಾಗಿ ನಮಗೆ ಸ್ಕ್ರಬ್ ಮಾಡೋದಕ್ಕಾಗಲ್ಲ ಇದು ಫೇಸ್ ಮೇಲೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಅಂದರೆ ರೋಸ್ ವಾಟರು ಇಲ್ಲಾಂದರೆ ನಾರ್ಮಲ್ ವಾಟರ್ನ ಒಂದು ಬೌಲಲ್ಲಿ ಇಟ್ಕೊಂಡ್ರೆ ಆಯಿತು. ಆ್ಯಕ್ಚುಲಿ ರೋಸ್ ವಾಟರ್ನ ಯೂಸ್ ಮಾಡಬೇಕು, ಬಟ್ ನನ್ನ ಹತ್ರ ಇಲ್ಲ. ಆ್ಯಂಡ್ ನಾನು ರೋಸ್ ವಾಟರ್ ಕೂಡ ಅಷ್ಟೇನು ಯೂಸ್ ಮಾಡಲ್ಲ, ಹಾಗಾಗಿ ನಾನು ನಾರ್ಮಲ್ ಪ್ಲೇನ್ ವಾಟರ್ನೇ ತೊಗೊಂಡಿದ್ದೀನಿ. ನೀವು ಕೂಡ ಪ್ಲೇನ್ ವಾಟರು ಪ್ಯೂರ್ ಆಗಿರೋದನ್ನು ತೊಗೊಳ್ಳಿ. ಮತ್ತು ನೀವು ಸ್ಕ್ರಬ್ಬಿಂಗ್ ಮಾಡ್ಕೋಬೇಕಾದ್ರೆ ನೀವು ಮೇಯ್ನ್ ಫೋಕಸ್ ಮಾಡಬೇಕಾಗಿರೋದು ಇಲ್ಲಿ ಮತ್ತು ಇಲ್ಲಿ. ಸೊ ನಮಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲನೂ ತುಂಬ ಆಗೋದೆ ಅಂತಂದರೆ ನೋಸ್ ಹತ್ರ, ಮತ್ತು ಇಲ್ಲಿ ತುಂಬಾ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು. ಆ್ಯಂಡ್ ಸ್ಕ್ರಬ್ಬಿಂಗ್ ಮಾಡೋದ್ರಿಂದ ನಮಗೆ ಏನು ಯೂಸ್ಫುಲ್ ಇದೆ ಅಂತಂದರೆ ನಮ್ಮ ಸ್ಕಿನ್ನಲ್ಲಿರೋ ಡೆಡ್ ಸ್ಕಿನ್ ಸೆಲ್ಸ್ನೆಲ್ಲನೂ ರಿಮೂವ್ ಮಾಡುತ್ತೆ. ಸೊ ಆ್ಯಂಡ್ ಪಿಂಪಲ್ಸು, ಮೇಯ್ನ್ ಥಿಂಗ್ ಹೇಳಬೇಕು ಅಂತಂದರೆ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ನಂತೂ ರಿಮೂವ್ ಮಾಡೋದಕ್ಕೆ ವೆರಿ ಯೂಸ್ಫುಲ್ ಇದೆ ಇದು. ಹಾಗಂತ ಇದನ್ನು ಡೈಲಿ ಕೂಡ ಯೂಸ್ ಮಾಡೋದಿಲ್ಲ, ವೀಕ್ಲಿ ಟ್ವೈಸು. ಆಯಿಲ್ ಸ್ಕಿನ್ ಇರೋರು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ಬೋದು, ಇಲ್ಲ ಅಂತ ಅಂದರೆ ವೀಕ್ಲಿ ಒನ್ಸ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನು ವೀಕ್ಲಿ ಟ್ವೈಸ್ ಯೂಸ್ ಮಾಡ್ತೀನಿ ಇದನ್ನು. ಆ್ಯಂಡ್ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದ್ರಿಂದ ಸೀರಿಯಸ್ ಆಗಿ ಸ್ಕಿನ್ ಅಂತೂ ಸಿಕ್ಕಾಪಟ್ಟೆ ಸ್ಮೂತ್ ಆಗಿರುತ್ತೆ. ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಸ್ಕ್ರಬ್ಬಿಂಗ್ ಮಾಡ್ಕೊಳ್ಳೋದು. ಸೊ ನಾನು ವೀಕ್ಲಿ ಟ್ವೈಸು ಇಲ್ಲ ಆಗಲಿಲ್ಲ ಅಂದರೆ ವೀಕ್ಲಿ ಒನ್ಸ್ ಆದರೂ ಯೂಸ್ ಮಾಡ್ತೀನಿ ನಾನು. ಬಟ್ ಮಿಸ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಸ್ಕ್ರಬ್ಬಿಂಗ್ ಮಾತ್ರ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸ್ಕ್ರಬ್ಬಿಂಗ್ ಎಲ್ಲರೂ ಕೂಡ ಯೂಸ್ ಮಾಡಿ. ಇದನ್ನು ಬರೀ ಹುಡುಗಿರೇ ಯೂಸ್ ಮಾಡಬೇಕು ಅನ್ನೋದೇನಿಲ್ಲ, ಬಾಯ್ಸ್ ಕೂಡ ಯೂಸ್ ಮಾಡ್ಬೋದು. ಇದನ್ನು ಮಿನಿಮಮ್ ಅಂದರೂ ಒಂದು 10 to 15 ಮಿನಿಟ್ಸು ನಾವು ನೀಟಾಗಿ ಸ್ಕ್ರಬ್ ಮಾಡಲೇಬೇಕು. ಆ್ಯಂಡ್ ತುಂಬ ಉಜ್ಜೋಕೆ ಹೋಗಬೇಡಿ. ಸ್ಕ್ರಬ್ಬಿಂಗ್ ಮಾಡ್ತಾ ಇದೀವಿ ಅಂದರೆ ಸ್ವಲ್ಪ ಸ್ಮೂತಾಗಿ ಸ್ಕ್ರಬ್ ಮಾಡಬೇಕು, ಯಾಕೆಂದರೆ ಪಿಂಪಲ್ಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ರಫಾಗೆಲ್ಲ ಉಜ್ಜೋಕೆ ಹೋಗ್ಬೇಡಿ, ನೀಟಾಗಿ ಸಾಫ್ಟಾಗಿ ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಸ್ಕ್ರಬ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಫೋಕಸ್ ಏನಿದ್ರು ಇಲ್ಲಿ ಮತ್ತು ಇಲ್ಲಿ ಇರಬೇಕು. ಆ್ಯಂಡ್ ನಾನು ಕ್ಯಾಮ್ರಾ ನೋಡಿಕೊಂಡು ಸ್ಕ್ರಬ್ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ನಾನು ಸೊ ನೋಡಿ ಈ ಥರ ನೀಟಾಗಿ ಒಂದು 20 ಮಿನಿಟ್ಸ್ ಆದರೂ ಸ್ಕ್ರಬ್ ಮಾಡ್ಕೊಳ್ಳಿ. ಕೆಲವರು ಸ್ಕ್ರಬ್ಬಿಂಗು ಮಾಡಲೇಬೇಕಾ ಅಂತಾರೆ, ನಿಜವಲ್ಲೂ ಸ್ಕ್ರಬ್ಬಿಂಗ್ ಇರಲೇಬೇಕು. ಸ್ಕ್ರಬ್ಬಿಂಗು ನಾವು ಹೊರಗಡೆ ಹೋಗಿರ್ತೀವಿ, ಸೊ ನಮ್ಮ ಸ್ಕಿನ್ನು ಎಷ್ಟು ಹಾಳಾಗುತ್ತೆ ಹೇಳಿ. ಸಮ್ಮರಲ್ಲಂತೂ ಸ್ಕ್ರಬ್ಬಿಂಗ್ ತುಂಬಾ ಇಂಪಾರ್ಟೆಂಟು, ಯಾಕೆಂದರೆ ಡಸ್ಟು ಹೊರಗಡೆದು. ಸೊ ಹೊರಗಡೆ ಹೋಗ್ತೀವಿ ಅಂದಮೇಲೆ ಸ್ಕಿನ್ ಕೇರ್ ನಾವು ಮಾಡಲೇಬೇಕಾಗುತ್ತೆ ಅಲ್ವಾ. ಹಾಗಾಗಿ ಸ್ಕ್ರಬ್ಬಿಂಗ್ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಸೊ ಕಂಪಲ್ಸರಿ ಸ್ಕ್ರಬ್ಬಿಂಗ್ ಯೂಸ್ ಮಾಡಲೇಬೇಕು. ಆಫ್ಟರ್ ಒಂದು 15 to 20 ಮಿನಿಟ್ಸು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಸ್ಕಿನ್ ಯಾವ ಥರ ಆಗಿದೆ ಅಂತ ನಾನು ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಕಾಟನ್ ಟವೆಲಲ್ಲಿ ನೀವು ಫೇಸ್ ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ಉಜ್ಜೋದಕ್ಕೆ ಹೋಗ್ಬಿಡಿ ರಫಾಗೆಲ್ಲನೂ. ನೋಡ್ತಾ ಇರ್ಬೋದು ನಂದು ಆವಾಗಲೇ ಸ್ಕಿನ್ನು ಆ್ಯಂಡ್ ಇವಾಗ ಹೇಗಿದೆ ಅಂತ. ನಿಜಕ್ಕೂ ತುಂಬಾ ಸಾಫ್ಟ್ ಆಗಿದೆ, ಸಿಕ್ಕಾಪಟ್ಟೆ ಸಾಫ್ಟ್ ಬರುತ್ತೆ ಸ್ಕಿನ್ನು. ಸೊ ನಾನು ಹೇಳಿದ್ನಲ್ಲ, ಸ್ವಲ್ಪ ನಮ್ಮ ಫೇಸಲ್ಲಿರೋ ಟ್ಯಾನು ಎಲ್ಲನೂ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ನೀವು ಯಾವ್ದು ಬೇಕಾದರೂ ಟ್ರೈ ಮಾಡ್ಬೋದು. ನಾನು ತೋರಿಸೋ ಪ್ರಾಡಕ್ಟ್ನೇ ಟ್ರೈ ಮಾಡಬೇಕು ಅನ್ನೋದೇನಿಲ್ಲ, ನಿಮಗೆ ಯಾವ್ದು ಸೆಟ್ ಆಗಿದೆಯೋ ಅದನ್ನು ನೀವು ಯೂಸ್ ಮಾಡ್ಬೋದು. ಬಟ್ ನಾನು ರೀಸೆಂಟಾಗಿ ಈ ಸ್ಕ್ರಬ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದಿಲ್ಲ ಅಂತ ಅಂದರೆ ನೀವು ಮನೇಲಿ ಕೂಡ ರೆಡಿ ಮಾಡ್ಕೋಬೋದು ಸ್ಕ್ರಬ್ಬಿಂಗು. ಸೊ ನಾನು ಮನೆಯಲ್ಲಿ ಕೂಡ ಸ್ಕ್ರಬ್ಬು, ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ನಾನು ಕೆಲವೊಂದು ಸಲ ಸ್ಕ್ರಬ್ಬಿಂಗ್ ಮಾಡ್ಕೋತೀನಿ. ಅದು ಯಾವ ಸ್ಕ್ರಬ್ಬಿಂಗ್ ಅಂತಲೂ ನಾನು ನೆಕ್ಸ್ಟು ವೀಡಿಯೋಗಳಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ. ನಾನು ಯಾವ ಥರ ಮನೇಲಿರೋ ಪ್ರಾಡಕ್ಟ್ಗಳು ಯೂಸ್ ಮಾಡಿಕೊಂಡೆ ಸ್ಕ್ರಬ್ ಮಾಡ್ಕೋತೀನಿ ಅಂತ. ಆ್ಯಂಡ್ ದೆನ್ ಇವಾಗ ಫೇಸ್ನ ಫಸ್ಟ್ ಕ್ಲೆನ್ಸ್ ಮಾಡಬೇಕು ಆ್ಯಂಡ್ ದೆನ್ ಸ್ಕ್ರಬ್ ಮಾಡಬೇಕು. ಅದಾದಮೇಲೆ
ಟೋನರ್ ತುಂಬಾ ಇಂಪಾರ್ಟೆಂಟು ನಮ್ಮ ಫೇಸಿಗೆ. ಏನಕ್ಕೆ ಅಂತ ಅಂದರೆ ಹೊರಗಡೆ ಹೋಗಿರ್ತೀವಿ, ಸೊ ಮೇಕಪ್ ಹಾಕ್ಕೊಂಡಿರ್ತೀವಿ ನಾವು. ಆ ಮೇಕಪ್ನ ರಿಮೂವ್ ಮಾಡೋದಕ್ಕೆ ಟೋನರ್ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ನಿಜಕ್ಕೂ ಟೋನರ್ ಎಲ್ಲರೂ ಯೂಸ್ ಮಾಡಬೇಕಾ, ಏನಕ್ಕೆ ಯೂಸ್ ಮಾಡಬೇಕು ಅಂತ ಕೇಳ್ತಾರೆ. ನಿಜಕ್ಕೂ ಟೋನರ್ನ ಯೂಸ್ ಮಾಡಲೇಬೇಕು. ಏನಕ್ಕೆ ಅಂತ ಅಂದರೆ ನಮ್ಮ ಸ್ಕಿನ್ನಲ್ಲಿ ಪೋರ್ಸ್ ಇರುತ್ತೆ, ನನಗೆ ಇದೆ ಪೋರ್ಸು. ಸೊ ಪೋರ್ಸ್ ಇರುತ್ತೆ ಆ್ಯಂಡ್ ಮಾರ್ಕ್ ಇರುತ್ತೆ, ಸೊ ಪಿಂಪಲ್ ಇರುತ್ತೆ, ಡಸ್ಟಿಂದ ಆಗಿರುತ್ತೆ ಅಲ್ವಾ ಇದೆಲ್ಲನೂ. ಸೊ ನಾವು ಸುಮ್ಮನೆ ಮನೇಲಿದ್ರೂ ಕೂಡ ಯೂಸ್ ಮಾಡಬೇಕು, ಹೊರಗಡೆ ಹೋದ್ರೂ ಯೂಸ್ ಮಾಡಬೇಕು. ಮನೇಲಿದ್ದೀವಿ, ಸೊ ನಮಗೇನು ಡಸ್ಟ್ ಇರಲ್ಲ ಮನೆಯಲ್ಲಿ, ಹಾಗಾಗಿ ನಾವೇನು ಟೋನರ್ ಏನು ನೆಸಿಟಿ ಇಲ್ಲ ಅಂತ ಯಾರು ಕೂಡ ಹೇಳಕ್ಕೆ ಹೋಗ್ಬೇಡಿ. ಟೋನರ್ ಈಸ್ ವೆರಿ ಇಂಪಾರ್ಟೆಂಟು. ಹೊರಗಡೆ ಎಸ್ಪೆಷಲಿ ನಾವು ಹೊರಗಡೆ ಹೋದಾಗಂತೂ ಮಿಸ್ ಮಾಡೋದಕ್ಕೆ ಹೋಗಲೇಬಾರ್ದು. ಆ್ಯಂಡ್ ನನಗೆ ಮಾಮಾ ಅರ್ತು ಕುಕುಂಬರ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ, ವಿಟಮಿನ್ ಸಿ ಇದು. ನಿಜಕ್ಕೂ ಇದು ನನಗೆ ತುಂಬಾ ವರ್ಕ್ ಆಗಿದೆ. ಇದೆಲ್ಲ ಪ್ರಾಡಕ್ಟ್ಸು ನಾನು ಯೂಸ್ ಮಾಡೋದ್ರಿಂದ ನನ್ನ ಸ್ಕಿನ್ ಅಂತೂ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ. ಮುಂಚೆ ಒಂಥರ ರಫ್ ಇರ್ತಾ ಇತ್ತು, ನನಗೆ ಫೇಸ್ನ ಮುಟ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ನನಗೆ ಪಿಂಪಲ್ಸ್ ತುಂಬ ಆಗ್ತಿರುತ್ತೆ, ಮಾರ್ಕು. ಏನಕ್ಕೆ ಅಂತ ಅಂದರೆ ನಂದು ಆಯಿಲಿ ಸ್ಕಿನ್ನು. ಸೊ ಹಾಗಾಗಿ ನಂಗೆ ಸಿಕ್ಕಾಪಟ್ಟೆ ಪಿಂಪಲ್ಲು, ಮಾರ್ಕ್ಸು. ನಾನು ಹೊರಗಡೆ ಹೋಗಿದ್ದೀನಿ ಅಂದರೆ ನನ್ನ ಮನೆಗೆ ಬರೋ ಅಷ್ಟರಲ್ಲಿ ನನಗೆ ಎಲ್ಲಾದರೂ ಒಂದು ಪಿಂಪಲ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ನಾನು ಈ ಪ್ರಾಡಕ್ಟ್ಗಳೆಲ್ಲನೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಕಂಪ್ಲೀಟಾಗಿ ಏನು ಹೋಗಿಲ್ಲ, ಅವಾಯ್ಡ್ ಆಗ್ತಾ ಇದೆ ನನಗೆ. ಹಾಗಾಗಿ ನನಗೆ ಇದು ವರ್ತು ಯೂಸ್ ಆಗಿರೋದ್ರಿಂದ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ವಿಟಮಿನ್ ಸಿ ಇದ್ರದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ನಿಮ್ಗೆ ಇಲ್ಲಿ ಹಾಕಿದ್ದಾರೆ. ಗ್ಲಿಸರಿನ್ನು ಆ್ಯಂಡ್ ಕ್ಲೆನ್ಸಿಂಗ್ ಪೋರ್ಸಸ್ನೆಲ್ಲನೂ ಕ್ಲಿಯರ್ ಮಾಡುತ್ತೆ. ಸೊ ಇದು ಸ್ಕಿನ್ pH ಬ್ಯಾಲೆನ್ಸ್ನೆಲ್ಲ ನೀಟಾಗಿ ಬ್ಯಾಲೆನ್ಸ್ ಮಾಡುತ್ತೆ. ಹಾಗಾಗಿ ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಹೇಳಿದ್ನಲ್ಲ, ನಾನು ಯೂಸ್ ಮಾಡೋ ಪ್ರಾಡಕ್ಟ್ಗಳನ್ನೇ ನೀವು ಯೂಸ್ ಮಾಡಬೇಕು ಅನ್ನೋದೇನಿಲ್ಲ, ನಿಮ್ಮ ಚಾಯ್ಸು. ನಿಮಗೆ ತುಂಬಾ ಬ್ರ್ಯಾಂಡ್ಗಳಿದೆ ಇವಾಗಂತೂ. ಇದೇ ಬ್ರ್ಯಾಂಡು ಅಂತಲ್ಲ, ವೆರೈಟೀಸ್ ಆಫ್ ಬ್ರ್ಯಾಂಡ್ ಇದೆ. ನೀವು ಯಾವ ಬ್ರ್ಯಾಂಡ್ ಕೂಡ ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಡರ್ಮಲಾಜಿಕಲಿ ಟೆಸ್ಟೆಡ್ ಆಗಿದೆ. ಎಸ್, ಆ್ಯಂಡ್ ಆಲ್ಕೋಹಾಲ್ ಫ್ರೀ ಅಂತ ಇದೆ. ಇದು ಎಲ್ಲ ಸ್ಕಿನ್ ಟೈಪ್ವರೆಗೂ ಇದೆ, ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಇದೆ. ಸೊ ಹಾಗಾಗಿ ನೀವು ಇದನ್ನು ಯಾವ ಸ್ಕಿನ್ ಟೈಪರ್ ಕೂಡ ಬೇಕಾದರೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಬಂದ್ಬಿಟ್ಟು ಈ ಥರ ಇದೆ. ಆ್ಯಕ್ಚುಲಿ ಸ್ಪ್ರೇ ಥರ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ಬಟ್ ಇದು ಈ ಥರ ಇದೆ. ಸೊ ಹಾಗಾಗಿ ನಾವು ಈ ಥರ ತಗೊಂಡು ಎಸ್ ಆ್ಯಂಡ್ ನೀವು ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೆ ಅಟ್ಲೀಸ್ಟ್ 1-2 ಸೆಕೆಂಡ್ಸ್ ಆದರೂ ಗ್ಯಾಪ್ ಕೊಡಲೇಬೇಕು. ಈ ಟೋನರ್ ಯೂಸ್ ಮಾಡಿ ಆದಮೇಲೆ ನೀವು 2 ಸೆಕೆಂಡ್ಸ್ ಬಿಟ್ಬಿಟ್ಟು, ಸೊ ಸ್ವಲ್ಪ ಡ್ರೈ ಆಗಿದೆ. ನಾವು ಟೋನರ್ ಯೂಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಯೂಸ್ ಮಾಡಬೇಕಾಗಿರೋದು ಮಾಯ್ಶ್ಚರೈಸರ್ ಅಂತೂ ವೆರಿ ಇಂಪಾರ್ಟೆಂಟು ನಮ್ಮ ಸ್ಕಿನ್ಗೆ. ಆಯಿಲ್ ಸ್ಕಿನ್ ಆಗಲಿ, ಡ್ರೈ ಸ್ಕಿನ್ ಆಗಲಿ, ಎಲ್ರಿಗೂ ಮಾಯ್ಶ್ಚರೈಸರ್ ಇಂಪಾರ್ಟೆಂಟು. ನಾನು ಮಾಮಾ ಅರ್ತ್ ಅವ್ರದ್ದು ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಆ್ಯಪಲ್ ಸೈಡರ್ ವಿನೆಗರ್ನ ತೊಗೊಂಡಿದ್ದೀನಿ. ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿದೆ. ನಾನು ಇಷ್ಟು ವರ್ಷದಲ್ಲಿ ಯೂಸ್ ಮಾಡಿರೋ ಪ್ರಾಡಕ್ಟ್ಗಳಿಗೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸು. ನಂಗೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ್ ಅಂತೂ. ಇದು ಪ್ಯಾರಾಬಿನ್ನು ಆ್ಯಂಡ್ ಸಿಲಿಕಾನ್ ಫ್ರೀ ಇದೆ ಆ್ಯಂಡ್ ಲೈಟ್ ನಾನ್ ಗ್ರೇಸಿ ಇದೆ. ಸೊ ಇದು ಪಿಂಪಲ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಎಫೆಕ್ಟಿವ್ ಹೈಡ್ರೇಷನ್ ಇದೆ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಇಲ್ಲಿ ಹಿಂದೆಗಡೆ ಕೊಟ್ಟಿರ್ತಾರೆ ಅವರು. ನಿಮಗೆ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ನೀವು ಚೆಕ್ ಮಾಡಿಬಿಟ್ಟು ಪರ್ಚೇಸ್ ಮಾಡ್ಬೋದು ಇದನ್ನು. ಸೀರಿಯಸ್ಲಿ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟು. ಸೊ ನೋಡಿ, ತುಂಬ ಲೈಟ್ ವೆಯ್ಟ್ ಇದೆ ಪ್ರಾಡಕ್ಟು. ಆ್ಯಂಡ್ ನೀವು ಯಾವಾಗಲೂ ಮಾಯ್ಶ್ಚರೈಸರ್ನ ಓನ್ಲಿ ಫೇಸಿಗೆ ಮಾತ್ರ ಅಪ್ಲೈ ಮಾಡ್ಬೋದು, ನೆಕ್ಕಿಗೆ ಕೂಡ ಅಪ್ಲೈ ಮಾಡಬೇಕು. ಓನ್ಲಿ ಫೇಸಿಗೆ ಅಪ್ಲೈ ನಮ್ಮ ಫೇಸು ಮತ್ತು ನೆಕ್ಕು ಎರಡೂ ಒಂದೇ ಥರ ಕಾಣಿಸ್ಬೇಕಲ್ಲ. ಸೊ ಫೇಸ್ ಒಂಥರ ನೆಕ್ ಒಂಥರ ಕಾಣಿಸಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ. ಹಾಗಾಗಿ ನಾವು ನೆಕ್ಕಿಗೆ ಕೂಡ ಅಪ್ಲೈ ಮಾಡಬೇಕು. ಆ್ಯಂಡ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ ಆದಮೇಲೆ ದೆನ್ ಏನು ಯೂಸ್ ಮಾಡಬೇಕು ಹೇಳಿ. ನಾವು ಹೊರಗಡೆ ಹೋಗ್ತಿದ್ದೀವಿ ಅಂದರೆ ಸನ್ಸ್ಕ್ರೀಮ್ ಇಷ್ಟು ಇಂಪಾರ್ಟೆಂಟ್ ಅಲ್ವಾ. ಸೊ ನಾನು ಯೂಸ್ ಮಾಡೋ ಸನ್ಸ್ಕ್ರೀಮ್ ಬಂದು ಇದು ಆಕ್ನಿ UV. ಈ ಪ್ರಾಡಕ್ಟ್ ಬಂದ್ಬಿಟ್ಟು ನಮಗೆ ಮೇ ಬಿ ಹೊರಗಡೆ ಸಿಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಇದು ಪ್ರಾಡಕ್ಟು. ಯಾಕೆ ಅಂತಂದರೆ ನಾನು ಇದನ್ನು ಕ್ಲಿನಿಕಲ್ಲಿ ನಾನು ಸ್ಕಿನ್ ತೋರಿಸ್ತಾ ಇದ್ದೀನಿ ಡಾಕ್ಟರ್ ಹತ್ರ. ಸೊ ಅವ್ರ ಹತ್ರ ಸಜೆಸ್ಟ್ ಮಾಡಿ ತೊಗೊಂಡಿರೋ ಇದು ಸನ್ಸ್ಕ್ರೀಮು ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದೇನಾದರೂ ನನಗೆ ಆನ್ಲೈನಲ್ಲಿ ಸಿಗುತ್ತೆ ಅನ್ನೋದಾದರೆ ನಾನು ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ತೊಗೋಬೋದು. ಆ್ಯಂಡ್ ಎಸ್ಪೆಷಲಿ ಫಾರ್ ಆಯಿಲಿ ಸ್ಕಿನ್, ಸೊ ಆಯಿಲ್ ಸ್ಕಿನ್ ಅವರು ಯೂಸ್ ಮಾಡ್ಬೋದು. ಆ್ಯಂಡ್ ಯಾರೇ ಆಗಲಿ ನಾವು ಸನ್ಸ್ಕ್ರೀಮ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಅಂದರೆ
UVA ಆ್ಯಂಡ್ UVB ಇರೋದನ್ನು ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡಬೇಕು. ಆ್ಯಂಡ್ ಇದು ವಿಸಿಬಲ್ ಲೈಟ್ ಕೂಡ ಇದೆ. ಸೊ 30 PA++ ಇದೆ ನಂದು ಸ್ವಲ್ಪ ಜಾಸ್ತಿ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗಿರೋದ್ರಿಂದ ನನಗೆ ಇದನ್ನು ಸಜೆಸ್ಟ್ ಮಾಡಿದರು. ಆ್ಯಂಡ್ ನಿಮಗೆ ಇದರಲ್ಲಿ SPF 30 ಇದೆ ಆ್ಯಂಡ್ 50 ಎಲ್ಲನೂ ಸಿಗುತ್ತೆ. ಬಟ್ ನಿಮಗೆ ಯಾವ್ದು ಬೇಕೋ ನೀವು ಅದನ್ನು ತೊಗೋಬೋದು, ಇದನ್ನೇ ಅಂತ ಹೇಳ್ತಾ ಇಲ್ಲ. ಬಟ್ ಇದು ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ. ನಿಜಕ್ಕೂ ತುಂಬ ಚೆನ್ನಾಗಿದೆ ಇದು ಆಯಿಲ್ ಸ್ಕಿನ್ ಅವ್ರಿಗೆ, ಯಾಕಂದರೆ ಆಯಿಲ್ ಫ್ರೀ ಇದೆ ಇದು. ಒಂದು ಸೆಕೆಂಡ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಖಾಲಿ ಆಗಿಬಿಟ್ಟಿದೆ, ಸೊ ನಾನು ನೆಕ್ಸ್ಟು ಇವಾಗ ತೊಗೋಬೇಕು. ನೋಡಿ, ನಿಜಕ್ಕೂ ಆಯಿಲ್ ಫ್ರೀ ಇದೆ ಇದು. ಫುಲ್ ಆಯಿಲಿ ಅಂತ ಅನ್ಸೋದೇ ಇಲ್ಲ ನಾವು ಫೇಸಿಗೆ ಅಪ್ಲೈ ಮಾಡಿದಾಗೆಲ್ಲನೂ. ಆ್ಯಂಡ್ ಸನ್ಸ್ಕ್ರೀಮ್ನ ಹಚ್ಚಬೇಕಾದ್ರೆ ತುಂಬ ಉಜ್ಜೋದಕ್ಕೆ ಹೋಗಬೇಡಿ, ಸುಮ್ಮನೆ ಮೇಲೆ ಈ ಥರ ಲೈಟಾಗಿ ಅಪ್ಲೈ ಮಾಡಿ. ಆ್ಯಂಡ್ ನಾವು ಹೊರಗಡೆ ಹೋಗೋದಕ್ಕೂ ಒಂದು 20 ಮಿನಿಟ್ಸ್ ಮುಂಚೆ ಆದ್ರೂ ಸನ್ಸ್ಕ್ರೀಮ್ನ ಅಪ್ಲೈ ಮಾಡಿರಬೇಕು, ಆಮೇಲೆ ಹೋಗಬೇಕು. ಸನ್ಸ್ಕ್ರೀಮ್ ಹಚ್ಚಿದ ತಕ್ಷಣ ನಾವು ಹೊರಗಡೆ ಹೋಗಬಾರ್ದು, ಅದು ನೀಟಾಗಿ ನಮ್ಮ ಫೇಸಿಗೆ ಅಪ್ಲೈ ಆಗಬೇಕು. ಸೊ ಏನಿಲ್ಲ ಅಂದರೂ ನಾವು ಹೊರಗಡೆ ಹೋಗ್ತಿದ್ದೀವಿ ಅಂದರೆ 20 ಮಿನಿಟ್ಸ್ ಬಿಟ್ಟು ನಾವು ಸನ್ಸ್ಕ್ರೀಮ್ ಹಚ್ಚಿದ ಮೇಲೆ ಹೋಗಲೇಬೇಕು. ಹಚ್ಚಿದ ತಕ್ಷಣ ಹೋಗಬೇಡಿ ಯಾರಾದರೂ ಅಷ್ಟೇನೆ. ಫ್ರೆಂಡ್ಸ್ ನೋಡಿ, ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಇಷ್ಟೇ ನಾನು ಯೂಸ್ ಮಾಡೋದು. ಆ್ಯಂಡ್ ಡೈಲಿ ಬೇಸಲ್ಲಿ ನಾನು ಇದು 3 ಯೂಸ್ ಮಾಡ್ತೀನಿ. ವೀಕ್ಲಿ ಒನ್ಸು ಸ್ಕ್ರಬ್ ಯೂಸ್ ಮಾಡ್ತೀನಿ. ಆ್ಯಂಡ್ ನನಗಂತೂ ನಿಜಕ್ಕೂ ಹೇಳ್ತೀನಿ, ನನಗೆ ಮಮಾ ಪ್ರಾಡಕ್ಟ್ ಮಾತ್ರ ನಾನು ಲೈಫ್ ಟೈಮ್ ಯೂಸ್ ಮಾಡ್ತೀನಿ. ಯಾಕೆಂದರೆ ನನಗೆ ಅಷ್ಟು ಯೂಸ್ ಆಗಿದೆ ಈ ಪ್ರಾಡಕ್ಟು. ಯಾವುದೂ ಕೂಡ ನನ್ನ ಫೇಸಿಗೆ ಅಷ್ಟು ಸೆಟ್ ಆಗಿರಲಿಲ್ಲ, ಬಟ್ ಇದು ಮಾತ್ರ ತುಂಬಾ ಚೆನ್ನಾಗಿ ಸೆಟ್ ಆಗಿದೆ. ಹಾಗಾಗಿ ನಾನು ಈ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದೆಲ್ಲ ಪ್ರಾಡಕ್ಟ್ಗಳ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ಮಮಾ ಅರ್ತು ಆ್ಯಪ್ ಕೂಡ ಇದೆ, ಸೊ ನೀವು ಅಲ್ಲಿ ಕೂಡ ಹೋಗಿ ಬೈ ಮಾಡ್ಬೋದು. ಆ್ಯಂಡ್ ಮೇ ಬಿ ಈ ಟೈಮಲ್ಲಿ ಆಫರ್ ಕೂಡ ನಡೀತಿದೆಯೋ ಇವಾಗ ಗೊತ್ತಿಲ್ಲ, ನಾನು ಆಫರಲ್ಲಿ ತೊಗೊಂಡಿದ್ದೆ ನನಗೆ. ಆ್ಯಂಡ್ ರೀಸೆಂಟಾಗಿ ಬಯೋಟಿಕ್ ಅವ್ರದ್ದು ಅನಿಸುತ್ತೆ ಬಾಡಿ ವಾಶ್ನ ತಗೊಂಡಿದ್ದೀನಿ, ಮಿನಿ. ನೋಡಬೇಕು, ಇದನ್ನು ನಾನಿನ್ನೂ 1 ಟೈಮ್ ಕೂಡ ಯೂಸ್ ಮಾಡಿಲ್ಲ, ಬಟ್ ತೊಗೊಂಡಿದ್ದೀನಿ. ಯೂಸ್ ಮಾಡಿಬಿಟ್ಟು ನಾನು ಇದ್ರ ಬಗ್ಗೆ ಹೇಳ್ತೀನಿ, ಯಾವ ಥರ ಇದೆ, ಹೇಗೆ ಏನು ಅಂತ ರಿವ್ಯೂ ಕೊಡ್ತೀನಿ. ನೋಡೋಣ, ಯೂಸ್ ಮಾಡ್ತೀನಿ. ತೊಗೊಂಡಿದ್ದೀನಿ, ಗೊತ್ತಿಲ್ಲ ಹೆಂಗಿದೆ ಅಂತ. ಫ್ರೆಂಡ್ಸ್, ಇಷ್ಟೇ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ನಾನು ಶೇರ್ ಮಾಡಿದೆ ಇವತ್ತು. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು, ಬಾಯ್.